ದೇವಸ್ಥಾನಕ್ಕೆ ನಾವೇನೋ ದೇವ್ರ ಸೇವೆ ಮಾಡ್ತೇವೆ, ಪೂಜೆ ಅಂತ ಮಾಡ್ತೇವೆ, ಆ ಭಕ್ತಿ ಸತ್ಯ ಸಲ್ಲಿಸ್ತೇವೆ. ಅದೇ ಥರ ಕಳಕಳಿ ಕಾಲದೇ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳ ಮೇಲೆ ಕಲಿಸುತ್ತಾರೆ. ಅಲ್ಲಿ ಜೀವಂತ ದೇವರು ಮೊದಲ ಮನಸ್ಸಲ್ಲಿ ಈ ಕೆಲವು ಮಕ್ಕಳಿಂದ ಇಲ್ಲಿ ನಾನು ಶಾಲೆಗೆ ನೋಡಿದಾಗ ಬಹಳ ದುಸ್ಥಿತಿಯಲ್ಲಿತ್ತು. ಈಗಲೂ ಸಂಪೂರ್ಣ ಬದಲಾಗಿದೆ ಅನಿಸ್ತಲ್ಲ, ಆದರೆ ಎಷ್ಟೋ ಮಟ್ಟಿಗೆ ಅವರು ಉತ್ತಮ ಈಗ ಅವರು ಅನ್ನಿಸ್ತು ನಾನು ಕಲಿತ ಶಾಲೆ ಅಂತ ಅನುಮಾನ ಮಾಡ್ತಾರೆ. ಒಂದು ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ವೈಭಾಗಿ ಬರ್ತಕ್ಕಂಥ ಒಂದು ಈ ಶಾಲೆ ನಮ್ಮ ಶತಮಾನದ ಶಾಲೆ. ಇಲ್ಲಿ ಅಸಂಖ್ಯಾತ ಮಹನೀಯರು ವಿದ್ಯೆ ಕಲಿತು ದೊಡ್ಡ ಸಾಧನೆ ಮಾಡದಿದ್ದಾರೆ. ಅವರೆಲ್ಲರೂ ಕಲಿತಕ್ಕಂಥ ಶಾಲೆ ಅಂತ ಅನುಮಾನ ಬಂದಿದೆ. ಆಗ ಏನಾದರೂ ಮಾಡಲೇಬೇಕು ಅಂತ ನಾವು ನಮ್ಮ ಕೆಲವು ಎಲ್ಲರೂ ನೀವು ಚರ್ಚೆ ಮಾಡ್ತೀವಿ. ವೆಂಕಟೇಶ್ ಬಳಿಯವರು, ಕೆಂಗಲ್ ಪುರಾಂತರೆ, ಮನ್ನಾಪುರ, ಹನುಮಂತ ಜೋಗೇಂದ್ರ, ಸಿದ್ಧರ್ ಜೋಗೇಂದ್ರ, ಹಾಗೆ ಅನೇಕರು ಬೆಂಗಳ ಜೋರಾದರೆ ಎಲ್ಲರೂ ಅವಾಗ ಆ ಒಂದು ಬೀಜ ಏನು ಬಂತು ಅಂತಂದರೆ ನಾವೆಲ್ಲರೂ ಸೇರಿ ಏನಾದರೂ ಮಾಡೋಣ ಅಂತ 2 ಸತ್ತ ಅದು ಬಂತಲ್ಲ, ಅದು ಇಲ್ಲಿಂದ ಅಲ್ಲಿಂದ ಇಲ್ಲಿ ಹಿಡ್ಕೊಂಡ್ಬಿಡ್ತದೆ. ಹೀಗಾಗಿ ಇವತ್ತಿನ ಶಾಲೆ ನೋಡ್ತಾ ಇದ್ರಲ್ವ, ಇದು ಬರೀ ಟ್ರೈಲರ್ ಮಾತ್ರ ಇದೆ. ಇದು ಬರೀ ಟ್ರೈಲರ್, ಅभी ಪಿಕ್ಚರ್ ಬಾಕಿ है. ಇನ್ನು ಈ ಶಾಲೆಗೋಸ್ಕರ ನಾವು ಮಾಡಬೇಕಾದ ಕೆಲಸ ಇದು ಬಹಳಷ್ಟಿದೆ. ಆದರೆ ನನ್ನ ಅದೃಷ್ಟ ಈ ಪ್ರಾರಂಭದಲ್ಲೇ ಎಲ್ಲ ಗೆಳೆಯರು ಬಹಳ ಅತ್ಯಂತ ಮನಸ್ಸುಪೂರ್ವಕ ತಮ್ಮ ಒಂದು ಸೇವೆಯನ್ನು ಕಾಣಿಕೆ ಮಾಡಿಕೊಂಡಿದ್ದಾರೆ. ಅದು ಹೆಸರಕ್ಕಂತಂದರೆ ಜನರು ಗೊತ್ತೇ ಬೇಡ. ಹೀಗಾಗಿ ಅವರೆಲ್ಲರೂ ನಮ್ಮ ಸಹಪಾಠಿಗಳು ಒಂದು ಪ್ರಯತ್ನ, ಅವರು ಉದ್ಧಾರ ಮಾಡಿಸುವ ಸೇವೆಗೆ ಮತ್ತು ಕೆಲವರು ತಮ್ಮ ಪ್ರತ್ಯಕ್ಷ ಕರಸೇವೆ ಮಾಡ್ತಾರೆ. ಆ ಕರಸೇವೆ ಮಾಡಿಕೊಂಡ್ರ ಬಗ್ಗೆ ವೆಂಕಟೇಶ್ ಬಡಿಗೇರವರು ಇಲ್ಲೇನು ಚಿತ್ರ ನೋಡ್ತಾ ಇದ್ದೀವಿ, ಅದೆಲ್ಲ ಮಾಡಿದವರು ವೆಂಕಟೇಶ್ ಅವರ ಸ್ನೇಹಿತರು. ಸಂಘದಲ್ಲಿ ಶಕ್ತಿ ಇದೆ, ಸಂಘಟನೆಯಲ್ಲಿ ಶಕ್ತಿ ಇದೆ. ಟೀಮ್ ವರ್ಕ್ ಅಂತ ಹೇಳೋದಲ್ಲ, ಟೀಮ್ ವರ್ಕ್ ಇಲ್ಲಿ 2 ಮೈಂಡ್ ಬರ್ತದೆ. ಒಂದು ಅಸೆಂಬ್ಲ್ಡ್ ಮೈಂಡ್, ಒಂದು ಆರ್ಗನೈಸರ್ ಮೈಂಡ್. ಅಸೆಂಬ್ಲ್ಡ್ ಮೈಂಡ್ ಅಂತಂದರೆ ಸಿನಿಮಾದಲ್ಲಿ, ಪಕ್ಕಂಡಲ್ಲಿ, ಪ್ಲೇ ಸ್ಟೇಷನ್ದಲ್ಲಿ ಅದು ಅಸೆಂಬ್ಲ್ಡ್ ಮೈಂಡ್ ಎಲ್ಲ ಹೋಗಿರ್ತಾರೆ. ಆದ್ರೆ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ. ಆದರೆ ಸಂಘಟಿತ ಮನಸ್ಸು ಅಂತಂದರೆ ಅದು ಆರ್ಗನೈಸರ್ ಮೈಂಡ್ ಅಂತಂದರೆ ಎಲ್ಲರೂ ಹೇಗೆ ಉದ್ದೇಶಕ್ಕಾಗಿ ಕೆಲಸ ಮಾಡತಕ್ಕಂಥದ್ದು, ಪರಸ್ಪರ ಪರಿದೇಶ, ಅದು ಆರ್ಗನೈಸರ್ ಮೈಂಡ್. ಅದು ಇಲ್ಲಿ ನಮಗೆ ಸಾಧನೆ ಆಗಿದೆ. 83-84 ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲರ ಒಂದು ಸಾಂಘಿಕ ಪ್ರಯತ್ನದಿಂದ ಇದು ಇಷ್ಟೇ ಮಟ್ಟಿಗೆ ನಾವು ಕಾಣಲು ಶಕ್ತಿಯಾಗಿದೆ. ಹೀಗಾಗಿ ಇವತ್ತಿನ ಅಭಿನಂದನೆ ಏನು ಇದೆ ಅದು ಎಲ್ಲರೂ ಸಲ್ಲಬೇಕು. ಅದು ನರ್ಮಲ್ ಸಲ್ಲಬೇಕಲ್ಲ. ಮತ್ತು ಇವರು ನಮ್ಮ ಜಗನ್ ಸಾಹೇಬರು, ನಾನು ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷನ ಅಲ್ಲ, ನಾನು ಅವ್ರು ಹಾಗೆ ಕರೋದು ಸಮಸ್ಯೆಯಿಂದ ಇಲ್ಲಿ ಎಲ್ಲರ ಅಧ್ಯಕ್ಷರದಿಲ್ಲ. ಎಲ್ಲರೂ ಸದಸ್ಯರಿದೆ. ಯಾಕಂದರೆ ಎಲ್ಲರೂ ಸೇರಿ ಒಂದು ತಂಡವಾಗಿ ನಾವು ಮುನ್ನಡೆಸ್ತಾ ಇದ್ದೇವೆ. ಹೀಗಾಗಿ ಇಲ್ಲಿ ಇನ್ನೂ ಆಗಬೇಕಾದ ಬಹಳಷ್ಟು ಕೆಲಸಗಳಿವೆ. ಸರ್ಕಾರಗಳು ಸಹಿತವಾಗಿ ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂಥವರಿಗೆ ಉತ್ತಮ ಆದ್ಯತೆ ಕೊಡಬೇಕು ಅಂತ ನನ್ನ ಒಂದು ಸರ್ಕಾರಕ್ಕೆ ಕಳಕಳಿ ಮನವಿ. ಆದರೆ ದುರದೃಷ್ಟವಶಾತ್ ಕಳೆದ ಒಂದು 2 ದಶಕ ಇತ್ತೀಚೆಗೆ ಸರ್ಕಾರದ ಗಮನ ಮತ್ತು ಸರ್ಕಾರ ಅಧಿಕಾರಿಗಳ ಗಮನ ಸರ್ಕಾರಿ ಶಾಲೆಗಳ ಗಮನ ಕಡಿಮೆಯಾಗಿ ಈ ಸ್ಥಿತಿ ಬಂದಿರ್ತೀರಿ. ಹೀಗಾಗಿ ಸರ್ಕಾರವು ಸಹಿತವಾಗಿ ಮಕ್ಕಳು ಜೀವಂತ ದೇವರುಗಳು ಶಾಲೆಯಲ್ಲಿ ಕಲಿತಾ ಇದ್ದಾರೆ, ಅವರಿಗೋಸ್ಕರ ಸರ್ಕಾರ ಮಾಡಬೇಕು ಅಂತ ಗಮನ ಕೊಟ್ಟು ಮನಸ್ಸು ಕೊಟ್ಟು
ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸತಕ್ಕ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೆ ನನ್ನ ಮನೆಗೆ. ಈಗ ಒಂದು 5 ವರ್ಷಗಳ ಹಿಂದೆ ಒಂದು ಕೆಲವು ಅನುಭವ 5 ವರ್ಷಗಳ ಹಿಂದೆ ನಾನು ಕರ್ನಾಟಕ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿದ್ದೆ. ಆವಾಗ ಒಂದು ಹೈಕೋರ್ಟ್ನಲ್ಲಿ ಒಂದು ಕಾನೂನು ಯೂನಿವರ್ಸಿಟಿ ಮೊಕದ್ದಮೆ ನಡೀತದೆ. ಈಗ ಅದೊಂದು ಪ್ರತ್ಯೇಕಿದೆ. ಅದರ ನಿರ್ದೇಶನ ಕೊಟ್ಟು ಏನಂತಂದರೆ ನಮಗೆ ಅಂದರೆ ಪ್ರಾಧಿಕಾರಕ್ಕೆ ರಾಜ್ಯದ ಎಲ್ಲ ಶಾಲೆಗಳು ಇಡೀ ಸ್ಟೇಟಲ್ಲಿ ಎಲ್ಲ ಶಾಲೆಗಳಲ್ಲಿ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅಂತ ನಾವು ಉದ್ಯೋಗವಾದಿಯಲ್ಲಿ ಎಲ್ಲ ನ್ಯಾಯಾಧೀಶರನ್ನು ತೊಡಗಿಸಿಕೊಂಡು ಎಲ್ಲ ತಾಲೂಕು ಮತ್ತು ಜಿಲ್ಲಾ ನ್ಯಾಯಾಧೀಶರು ಎಲ್ಲ ಅಭ್ಯರ್ಥಿಗಳನ್ನು ಒಂದು ಸ್ವಯಂ ಉದ್ಯೋಗವನ್ನು ತೊಡಗಿಸಿಕೊಂಡು ಎಲ್ಲ ಸಮೀಕ್ಷೆ ಮಾಡಿದ್ವಿ. ನಾನು ಒಂದು ವರದಿ ಕೊಟ್ಟೆ. ಆ ವರದಿಯಲ್ಲಿ ಈ ನಮ್ಮ ಶಾಲೆಯ ವರದಿ ಇದೆ. ಆಗ ನಂತರ ಆಗಿರುವ ಒಂದು ಸಣ್ಣ ಬದಲಾವಣೆ ಅಂತಂದರೆ ಈ ಶಾಲೆಗೆ ಸುಮಾರು 22 ಲಕ್ಷ ಅನುದಾನ ಬಿಡುಗಡೆ ಆಯಿತು. ಆಗ ನಾನು